ಹೆಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇಟ್ಸ್ ರ್ಯಾಂಡಮ್ ವ್ಲಾಗ್. ಇವತ್ತಿನ ದಿನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಣ ಅಂತ ಈ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ನಥಿಂಗ್ ಸ್ಪೆಷಲ್, ಹಾಗೆ ಒಂದು ರ್ಯಾಂಡಮ್ ವ್ಲಾಗ್. ಆ್ಯಂಡ್ ಈ ಥರ ವ್ಲಾಗ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಮೇಲೆ ಆಗಿತ್ತು, ಬಿಕಾಸ್ ಆಫ್ ಮೆನಿ ರೀಸನ್ಸ್. ಆ್ಯಂಡ್ ಇವಾಗ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಫಿಸಿಯೋಥೆರಪಿಗೆ ಬಂದಿದ್ದೀನಿ. ಆ್ಯಕ್ಚುಲಿ 9 o'clock ಓಪನ್ ಆಗುತ್ತೆ, ಬಟ್ ನಾನು ಇನ್ನೂ ಒಂದು 10-15 minutes ಬೇಗನೆ ರೀಚ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಇವಾಗ 9 o'clock. ಸೊ ಒಂದು 10 minutes ಬಿಟ್ಟು ಹೋಗೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸ್ ವೆಲ್ ಆಸ್ ಫಾರ್ ದಿಸ್ ವಿಡಿಯೋ. ಫಿಸಿಯೋಥೆರಪಿ ಮುಗಿಸ್ಕೊಂಡು ಬಂದು ತಿಂಡಿ ಮಾಡಿದ್ದಾಯಿತು. ತಿಂಡಿಗೆ ಚಿತ್ರಾನ್ನ. ಆ್ಯಂಡ್ ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವತ್ತಿನ ಲಂಚ್ಗೆ ಬೀನ್ಸ್ ಬಸ್ಸಾರು ಮಾಡೋಣ ಅಂತ. ವಿಷಲ್ ತಣ್ಣಗಾಗ್ತಾಯಿದೆ. ಆ ಒಂದು ಗ್ಯಾಪಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ನೋಡಿ, ನೀಟ್ ಮಾಡಿ ಇಟ್ಕೊಬಿಡ್ತೀನಿ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇನ್ನೇನು ಡಿಮಾರ್ಟ್ಗೆ ಹೋಗೋ ಟೈಮ್ ಹತ್ರ ಬರ್ತಿದೆ ಅಂದಾಗ ಮನೇಲಿ ಏನೇನು ಖಾಲಿ ಆಗಿದೆ, ಏನೇನು ಬೇಕು ಐಟಮ್ಸ್ ಎಲ್ಲನೂ ಲಿಸ್ಟ್ ಮಾಡಿ ಇಟ್ಕೊಬಿಡ್ತೀನಿ. ಅದೇ ಕೆಲಸ ನಡೀತಾ ಇದೆ ಇವಾಗ. ಇರೋದನ್ನೆಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಇನ್ನೇನೇನು ಖಾಲಿ ಆಗಿದೆ ಅದನ್ನು ನೋಟ್ ಮಾಡಿ ಇಟ್ಕೊಬಿಡ್ತೀನಿ 1-2-3 days ಮುಂಚೆನೆ. ಸೊ ಅವಾಗ ಹರಿ ಬರಿ ಹೋಗೋದಿರೋದಿಲ್ಲ. ಆ್ಯಂಡ್ ಆಲ್ಸೋ ನೀಟಾಗಿ ಏನೇನು ಬೇಕು ಎಲ್ಲ ತೊಗೊಂಡು ಬರ್ಬೋದು 1 month ಆಗೋಷ್ಟು. ನನಗೆ ಯಾಕೆ ಡಿಮಾರ್ಟ್ ಇಷ್ಟ ಆಯಿತು ಅಥವಾ ಐ ಡೋಂಟ್ ನೋ, ಬಟ್ ಅದೊಂಥರ ಅಡಿಕ್ಷನ್. ತಿಂಡಿ ಒಂದ್ಸಲ ಹೋಗ್ಬಿಡ್ಬೇಕು ನಾನು. ಐಟಮ್ಸ್ ಏನು ತಗೊಳ್ಳೋದಿಲ್ಲ ಅಂದ್ರೂ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬರ್ಬೇಕು, ಇಲ್ಲಾಂದರೆ ನೆಮ್ಮದಿನೇ ಆಗೋದಿಲ್ಲ ನನಗೆ. ಆ್ಯಕ್ಚುಲಿ ನಾವು ಬೆಂಗಳೂರಲ್ಲೆಲ್ಲ ಇರಬೇಕಾದ್ರೆ ಅಕ್ಷಯ್ ನಗರಲ್ಲಿ ಏನು ಲೈಕ್ ಒಂಥರ ಮಾರ್ಕೆಟ್ ಥರ ನಮಗೆ. ಯಾವಾಗ ಬೇಕೋ ಅವಾಗ ಹೋಗ್ತಿದ್ವಿ, ಸ್ವಲ್ಪನೇ ತೊಗೊಂಡು ಬರ್ತಾಯಿದ್ವಿ ಆ ಥರ. ಬಟ್ ಇಲ್ಲೆಲ್ಲ 1 month ಆಗೋಷ್ಟು ಒಂದೇ ಸಲ ಹೋಗಿ ತೊಗೊಂಬಂದ್ಬಿಡ್ತೀವಿ. ನಮ್ಮ ಮನೆಯಿಂದ ಒಂದು 5 minutes ಅಷ್ಟೇ ಗೊತ್ತಾಗಲಿ ಬೆಂಗಳೂರಲ್ಲಿ. ಬಟ್ ಐ ಮೀನ್ ಬೆಂಗಳೂರು ಅಂದರೆ ಇದು ಬೆಂಗಳೂರೇ, ಬಟ್ ದಟ್ ವಾಸ್ ಅ ಸಿಟಿ, ದಿಸ್ ಇಸ್ ಅ ವಿಲೇಜ್. ದಟ್ ಈಸ್ ದ ಡಿಫ್ರೆನ್ಸ್. ವಿಲೇಜ್ ಆದ್ರೂ ಬೆಂಗಳೂರಲ್ಲೇ ಇರೋದು. ಏನೇನೋ ಮಾತಾಡ್ತಾ ಇರ್ತೀನಿ ಅಲ್ವಾ. ಅಡುಗೆ ಮಾಡಿದ್ದಾಯ್ತು, ಅದನ್ನ ತಿಂದಿದ್ದಾಯ್ತು, ಎಲ್ಲ ಆಯ್ತು. ಸೊ ಇವಾಗ ಸಿಕ್ಕಾಪಟ್ಟೆ ತಲೆನೋವು ನನಗೆ. ಆಲ್ಮೋಸ್ಟ್ 1-2-3 days ಹೆಂಗಾಗ್ಬಿಟ್ಟಿದೆ ಅಂದರೆ ಫೋನ್ ಇಷ್ಟೇ. ಸೊ ಇವಾಗ ಹೆಂಗಾಗಿದೆ ಅಂದರೆ 1-2 minutes ನಾನು ಫೋನ್ ನೋಡಿದ್ರೆ ಹಂಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಹಾಗಾಗಿ ನವರತ್ನ ಆಯಿಲ್ನ ಹಚ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಇವಾಗ. ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ನೋಡೋಣ. ಆ್ಯಕ್ಚುಲಿ 3-4 ದಿವಸದಿಂದ ಫೋನ್ ಹಿಂಗೆ ಆಗ್ಬಿಟ್ಟಿದೆ ಅಲ್ಲ. ಸೊ ಇವತ್ತು ಬ್ಯಾಕ್ ಪೇನ್ ಇದ್ರೂ ವಾಲಂಟರಿಯಾಗಿ ನನ್ನ ಇಚ್ಛೆಯಿಂದ ನಾನು ಹೋಗಿ ಏನಾದರೂ ಕೆಲಸ ಮಾಡೋಣ ಅಂತ ಆರಾಮಾಗಿ ಕುತ್ಕೊಂಡು ಒಂದು 40 minutes ಆಗೋ ಅಡುಗೆನ 1.5 or 2 hours ಮಾಡಿದ್ದೀನಿ. ದಟ್ಸ್ ಫೈನ್. ಇವಾಗ ಒಂದು ಬ್ರೇಕ್ ಸಿಕ್ತಂಗಾಯಿತು ನನಗೆ. ಸೊ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗೋಣ. ಓಕೆ ಗೈಸ್, ಇವಾಗ ನಾನು ಡಿನ್ನರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನ ಮಾಡಿದ್ದು ಬಸ್ಸಾರು. ಐ ಡೋಂಟ್ ನೋ ವೈ ನೀರಲ್ಲಿ ಫುಲ್ ಪೆಪ್ಪರ್ ಪೌಡ್ರ್ ಅದು ಇದು ಎಲ್ಲ ಪೌಡರ್ಸ್ ಮಸಾಲ ಹಾಕ್ಬಿಟ್ಟು ಬಾಯ್ಲ್ ಮಾಡಿ ಕೊಟ್ಟರೆ ಹಿಂಗಿರುತ್ತೆ ಹಂಗೆ ಆಗ್ಬಿಟ್ಟಿದೆ. ಆ್ಯಂಡ್ ನನಗೆ ನೆನಪಿರೋ ಪ್ರಕಾರ ನಾನು ಕೆಟ್ಟದಾಗಿ ಮಾಡಿದ್ದಂದರೆ ಇವತ್ತೇನೆ. ನಾನು ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬೋದು, ಸ್ವಲ್ಪ ಖಾರ ಜಾಸ್ತಿ ಆಗ್ಬೋದು, ಅದು ಬಿಟ್ಟರೆ ತಿನ್ನೋದಕ್ಕೆ ಆಗಲ್ಲ ಅನ್ನೋ ಥರ ನಾನು ಯಾವತ್ತೂ ಅಡುಗೆ ಮಾಡಿಲ್ಲ. ಬಟ್ ಐ ಡೋಂಟ್ ನೋ ವೈ ಇವತ್ತು ಯಾಕೆ ಹಂಗಾಯಿತು ಅಂತ. ಆ್ಯಂಡ್ ಇವಾಗ ಡಿನ್ನರ್ಗೆ ಸೊಪ್ಪು ಸಾರು ಮಾಡಿದ್ರು. ಸೊ ಅದನ್ನು ತಿಂತಾಯಿದ್ದೀವಿ. ಅಂದರೆ ಯಾವತ್ತೂ ಯಾವುದೋ ಒಂದು ವಿಷಯದಲ್ಲಿ ಯಾವತ್ತೂ ಮಿಸ್ಟೇಕ್ ಮಾಡ್ದಿರ
ಯಾವಾಗಲೂ ಮಿಸ್ಟೇಕ್ ಆದಾಗ ಅದು ತುಂಬ ಕಾಡುತ್ತೆ, ಯಾಕೆ ಹಿಂಗಾಯ್ತು ಅಂತ ಆ್ಯಕ್ಚುಲಿ ಏನೇನೋ ಯೋಚನೆ ಬರುತ್ತೆ ಗೈಸ್. ಸೊ ಇವಾಗ ಡಿನ್ನರ್ ಮಾಡಿ ಮಲ್ಕೋತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಬಪ್ಪಾಯ್. ಯಾರ್ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಸಿಗೋಣ. ಬಾಯ್.